ಮೋದಿಯವರನ್ನು ಎಲ್ಲರೂ ತುಂಬ ಕೀಳಾಗಿ ನೋಡ್ತಾ ಇದ್ದಾರೆ ಇವಾಗ. ಯಾಕಂತಂದರೆ ಇಲ್ಲಿ ಕೇವಲ ಇಟಲಿಯ ಪ್ರಧಾನಮಂತ್ರಿಯಾದ ಮೆಲೋನಿ ಅವರಿಗೆ ಒಂದು ಚಾಕ್ಲೇಟ್ ಕೊಟ್ಟಿದ್ದಕ್ಕೆ ಆ ಒಂದು ಪ್ರಧಾನಮಂತ್ರಿ ಮೆಲೋನಿ ಅವರು ಆ ಒಂದು ಚಾಕ್ಲೇಟ್ ಕೊಟ್ಟ ಒಂದು ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಕ್ಕೆ ರಾಹುಲ್ ಗಾಂಧಿ, ಆಮೇಲೆ ಕಾಂಗ್ರೆಸ್ಸಿನ ಸದಸ್ಯರು, ಆಮೇಲೆ ಸಪೋರ್ಟರ್ಸ್ ಅವ್ರದ್ದು, ಸೊ ಎಲ್ಲರೂ ಯಾವ ರೀತಿ ಚೇಷ್ಟೆ ಹಾಕ್ತಿದ್ದಾರೆ ಅಂತಂದರೆ ಆ ಒಂದು ಹುಡುಗಿಗೆ ಆಮೇಲೆ ಮೋದಿ ಅವರಿಗೆ ಏನೋ ಒಂದು ಸಂಬಂಧ ಇದೆ, ಇಬ್ಬರು ಪ್ರೀತಿ ಮಾಡ್ತಾ ಇದ್ದಾರೆ, ಈ ಮುದುಕ ಆಗಿದ್ದಾನೆ, ನಿಮ್ಗೆ ಯಾಕೆ ಬೇಕು ಇವೆಲ್ಲ, ವಯಸ್ಸಾಗೈತಿ, ತಪ್ಪಿಗೆ ಕೂರಕ್ಕೆ ಹೋಗ್ಬಾರ್ದಾ, ಆ ಒಂದು ಹುಡುಗಿ ಸಹವಾಸ ಯಾಕೆ ಬೇಕು, ಮೆಲೋದಿ ಅಂಥೇಳಿ ಹೆಸರು ಹಾಕ್ತಾ ಇದ್ದಾರೆ ಮೋದಿ ಅವರಿಗೆ. ಸೊ ಈ ಒಂದು ವಿಷಯ ಎಲ್ಲ ಕಡೆನೂ ಮೇಮ್ಸ್ ಆಗಿರ್ಬೋದು, ಆಮೇಲೆ ಈ ಟ್ರೋಲ್ಸ್ ಆಗಿರಬಹುದು, ಈ ಕಾಂಗ್ರೆಸ್ ಪಕ್ಷದವರು ತಗೊಳ್ಳೋ ಒಂದು ಕಿತಾಪತಿನ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಕಾಂಗ್ರೆಸ್ಸಿಗೆ ಸಿಕ್ಕೋದೇ ಒಂದು ತಪ್ಪು, ಯಾಕೋ ಈ ಕಡೆಯಿಂದ ಏನಾದ್ರು ಒಂದು ಸಿಗ್ತದೇನೋ, ಬರೀ ಹುಡುಕ್ತಾ ಕಿದಕ್ಕೆ ಏನು ಸಿಗ್ತದೆ ಇನ್ನೇನು ಸಿಗ್ತದೆ ಅಂತ ಹುಡುಕ್ತಾ ಇರ್ತಾರೆ. ಸೊ ಅವರಿಗೆ ಇದು ಒಂದು ರೀತಿ ಯಾವ ಥರ ಕಾಣಾಗತೈತೆ ಅಂತಂದ್ರೆ ಒಂದು ಲವರ್ಸ್ಗಳು ಮೀಟ್ ಆಗಿ ಅವ್ರ ನಡುವೆ ಒಂದು ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಗಿಫ್ಟ್ ಕೊಟ್ಟಾಗ ಹಾಕೋತಾರಲ್ಲ ವಿಡಿಯೋ, ಆ ರೀತಿ ಮೆಲೋದಿ ಅಂತ ಹೇಳಿ ಹೇಳತ್ತಾರೆ. ಸೊ ಮೆಲೋದಿ ಅಂತಂತಂದರೆ ಮೆಲೋನಿ ಅನ್ನೋರು ಇಟಲಿಯ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಇವರು ನಮ್ಮ ಭಾರತದ ಪ್ರಧಾನಮಂತ್ರಿ ಮೋದಿಯವರು. ಸೊ ಎರಡನ್ನೂ ಜಾಯಿಂಟ್ ಮಾಡಿಬಿಟ್ಟು ಮೋದಿ ಅನ್ನೋದನ್ನು ಮೆಲೋದಿ ಅಂತ ಹೇಳಿ ಕನ್ವರ್ಟ್ ಮಾಡಿದ್ದಾರೆ, ಇವರೇ ಒಂದು ಹೆಸರನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ರೀತಿ ಯಾಕೆ ಆಗೋದೈತಿ, ಪ್ರಧಾನಮಂತ್ರಿ ಯಾಕೆ ಈ ರೀತಿ ಮಾಡಿದ್ರು, ಈ ಒಂದು ಮೆಲೋನಿಯವರು ಯಾಕೆ ಈ ಒಂದು ವಿಡಿಯೋನ ಶೇರ್ ಮಾಡಿಕೊಂಡ್ರು ಅನ್ನೋದು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಮೆಲೋನಿ ಅವರ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಆ ಒಂದು ಏಜಲ್ಲಿ, ಒಂದು ಚಿಕ್ಕ ಏಜಿನಲ್ಲಿ ಇಟಲಿಯ ಪ್ರಪ್ರಥಮ ಒಂದು ಮಹಿಳಾ ಕ್ಯಾಂಡಿಡೇಟ್ ಆಗಿ ಪ್ರಧಾನಮಂತ್ರಿಯಾಗಿ ಮೆಲೋನಿ ಅವರು ಆಗಿದ್ದಾರೆ. ಹಾಗಾದರೆ ಇವ್ರದ್ದು ರಾಜಕೀಯ ಬ್ಯಾಕ್ಗ್ರೌಂಡ್ ಐತಾ, ಫ್ಯಾಮಿಲಿ ಅಷ್ಟು ರಿಚ್ ಆಗಿದ್ರ, ಇವ್ರಿಗೆ ಸಿಕ್ಕಾಪಟ್ಟಿ ಸಪೋರ್ಟರ್ಸ್ ಇದ್ರ, ಜನರಿದ್ರ, ಲೀಡರ್ ಆಗಿದ್ರ, ಏನಾಗಿದ್ರು? ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ ಈ ಮೆಲೋನಿ ಅವರು ಇವ್ರಿಗೆ ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರಲಿಲ್ಲ. ಮತ್ತು ಅಂಥದ್ರಲ್ಲಿ ಇಟಲಿ ಒಂದು ರಿಚೆಸ್ಟ್ ಸಿಟಿ ಅಂತ ಹೇಳ್ಬೋದು, ಡೆವಲಪ್ಡ್ ಕಂಟ್ರಿ ಒಳಗೆ ಇಟಲಿನೂ ಒಂದು. ಸೊ ಆ ಒಂದು ಇಟಲಿ ಒಳಗೆ ಮೆಲೋನಿ ಅನ್ನೋರು ಪ್ರಧಾನಮಂತ್ರಿಯಾಗಿದ್ದಾರೆ ಅಂತಂದರೆ ನಿಜವಾಗ್ಲೂ ಒಂದು ಹೆಣ್ಣು ಮಗಳು ಪ್ರಧಾನಮಂತ್ರಿಯಾಗಿದ್ದಾಳೆ ಅಂತಂದರೆ ನಿಜವಾಗ್ಲೂ ಎಲ್ಲ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ತುಂಬುವಂತಹ ಒಂದು ಮಹಿಳೆ ಅಂತಲೇ ಹೇಳ್ಬೋದು, ಒಂದು ನೇರದಿಟ್ಟ ಮಹಿಳೆ ಅಂತಲೇ ಹೇಳ್ಬೋದು. ಇವಳ ಬ್ಯಾಕ್ಗ್ರೌಂಡ್ ಅಷ್ಟು ಉನ್ನತ ಸ್ಥಾನಕ್ಕಾಗಿರ್ಬೋದು, ಅಥವಾ ಇವರು ರಿಚೆಸ್ಟ್ ಫ್ಯಾಮಿಲಿ ಆಗಿರ್ಬೋದು, ಒಂದು ರಾಜಕೀಯ ರಂಗದಲ್ಲಿ ಬೆಳೆದವರ ಇವರು ಅನ್ನೋ ವಿಷಯ ಬಂದರೆ ಅವರ ಒಂದು ಬ್ಯಾಕ್ಗ್ರೌಂಡ್ ಯಾವುದೇ ಒಂದು ರಾಜಕೀಯ ಹಿನ್ನೆಲೆ ಇಲ್ಲ, ಯಾವುದೇ ಒಂದು ರಿಚೆಸ್ಟ್ ಪರ್ಸನ್ ಆಗಲಿ, ರಿಚೆಸ್ಟ್ ಫಾದರ್ ಆಗಲಿ, ಆಮೇಲೆ ಪುರಾತನದ ಆಸ್ತಿಯಿಂದ ಆಗಿದ್ದಾಗಲಿ, ನೋ, ಯಾವುದೂ ಕೂಡ ಇವರ ಬ್ಯಾಕ್ಗ್ರೌಂಡ್ ಇಲ್ಲದೆ, ವಿತೌಟ್ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಶೀ ಈಸ್ ಮೇಕ್ ಅ ಹಿಸ್ಟ್ರಿ. ಅವರು ಒಂದು ಇತಿಹಾಸನ ಸೃಷ್ಟಿ ಮಾಡಿದ್ದಾರೆ ಇಟಲಿ ಒಳಗೆ. ಆ ಒಂದು ಏಜಲ್ಲಿ ಆ ಒಂದು ಮಹಿಳೆ ತನ್ನದೇ ಆದ ವರ್ಚಸ್ಸನ್ನು ರೂಪಿಸ್ಕೊಂಡು, ತನ್ನದೇ ಆದ ವ್ಯಕ್ತಿತ್ವವನ್ನು ಗುರುತಿಸ್ಕೊಂಡು ಪ್ರಧಾನಮಂತ್ರಿಯಾಗಿ ಇಟಲಿಯೊಳಗೆ ಪ್ರಥಮ ಮಹಿಳೆಯಾಗಿ ಮೆರಿತಾ ಇದ್ದಾರೆ ಇವಾಗ. ಈಕೆ ಬಾರಲ್ಲಿ ಕೆಲಸ ಮಾಡಿದ್ದಾಳೆ, ಬೇಬಿ ಸಿಟ್ಟಿಂಗ್ಸಲ್ಲಿ ಕೆಲಸ ಮಾಡಿದ್ದಾಳೆ, ಕಸ ಕೂಡ ಹೊಡೆದಿದ್ದಾಳ್ರಿ. ಅಂಥ ಒಂದು ಊರಲ್ಲಿ ಎಲ್ಲನೂ ಕೂಡ ಇವನ್ಗೆ ಪ್ರಧಾನಮಂತ್ರಿ ಆದ್ರೂ ಕೂಡ ಹೇಳ್ಕೊತಾಳೆ, ನಾನು ಈ ಥರ ಕೆಲಸ ಮಾಡಿದ್ದೇನೆ, ಈ ಥರ ಕೆಲಸ ಮಾಡಿದ್ದೇನೆ ಅಂಥೇಳಿ. ಯಾರೀ ಇವಾಗ ತಮ್ಮ ಕೆಲಸವನ್ನು ಗುರುತಿಸ್ತಾರೋ, ನಾ ಹಂಗೆ ಬಂದೆ ಹಿಂಗೆ ಬಂದೆ. ಇವಾಗಂತೂ ಟ್ರೆಂಡಿಂಗ್ ಆಗಿಬಿಡುತ್ತೆ, ನಾ ಬಡ ಕುಟುಂಬದಿಂದ ಬಂದಿದ್ದೆ, ನನ್ನ ಬ್ಯಾಕ್ಗ್ರೌಂಡ್ ಅಷ್ಟೊಂದು ರಿಚ್ ಆಗಿರಲಿಲ್ಲ, ತೀರಾ ಕೀಳದೊಳಗಿದ್ದೆ, ನಾನು ಭಾಳ ಬಡತನ ಪರಿಸ್ಥಿತಿಯೊಳಗೆ ಬಂದೆ ನಾನು ಅಂಥೇಳಿ ಇವಾಗ ಕೆಲವೊಂದು ಟೈಮ್ ಸಿಂಪತಿಗೋಸ್ಕರ ಹೇಳ್ತಾರೆ. ಬಟ್ ಇದು ಆ್ಯಕ್ಚುಲ್ ಆಗಿ ತಾವು ತಮ್ಮ ಸ್ವಂತ ಕಾಲಲ್ಲಿ ನಿಂತ್ಕೊಂಡು, ತಮ್ಮ ಒಂದು ವ್ಯಕ್ತಿತ್ವನ ಕೈಲಿ ಹಿಡ್ಕೊಂಡು, ಯಾವುದಲ್ಲಿ ಕೆಲಸ ಮಾಡಿಲ್ಲ ಅಂತಿಲ್ಲ, ಬಾರಲ್ಲಿ ಕೆಲಸ ಮಾಡಿದ್ದಾರೆ, ಹೋಟೆಲ್ಸಲ್ಲಿ ಕೆಲಸ ಮಾಡಿದ್ದಾರೆ, ಬೇಬಿ ಸಿಟ್ಟಿಂಗ್ಸಲ್ಲಿ ಕೆಲಸ ಮಾಡಿದ್ದಾರೆ, ಓಲ್ಡ್ ಏಜ್ ಹೋಮಲ್ಲಿ ಕೆಲಸ ಮಾಡಿದ್ದಾರೆ, ಆಫೀಸ್ ವರ್ಕ್ ಕೂಡ ಮಾಡಿದ್ದಾರೆ ಇವರು. ಸೊ ಯಾವುದು ಕೂಡ ಇವ್ರಿಗೂ ಮರ್ಯಾದೆ ಹೋಗ್ತದೆ, ಅಥವಾ ನಾನು ಈ ಥರ ನಾನು ಪ್ರಧಾನಮಂತ್ರಿ ಆಗಿದ್ದೀನಿ ಇಟಲಿದು, ನಾನೇನಕ್ಕೆ ಮಾತಾಡಬೇಕು, ನನ್ನ ಒಂದು ಕೆಟ್ಟಗಳಿಗೆ ಹೋಯ್ತು ಬಿಡು ಅಂತೆಲ್ಲ ಹೆಮ್ಮೆಯಿಂದ ಹೇಳ್ಕೊತಾರವರು, ನಾ ಈ ರೀತಿ ಕೆಲಸ ಮಾಡಿ ನಾ ಇಲ್ಲಿ ಬಂದೀನಿ ಅಂತ ಹೇಳಿ. ಸೊ ಇದು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಒಂದು ಸ್ಫೂರ್ತಿ ತುಂಬೋದಂತ ಆಗಿರ್ಬೋದು. ಹಾಗಂತ ಹೇಳಿಬಿಟ್ಟು ನೀವು ಬಾರಿಗೆ ಹೋಗ್ರಿ, ಬೇಬಿ ಸಿಟ್ಟಿಂಗ್ಸ್ಗೆ ಹೋಗಿ ಕೆಲಸ ಮಾಡಿರಿ ಅಂತಲ್ಲ, ನಿಮ್ಮ ಮನಸ್ಸೊಳಗೆ ಧೈರ್ಯ, ಸ್ಥೈರ್ಯ, ಯಶಸ್ಸು ಮಾಡಬೇಕು, ನಾನು ಗುರುತಿಸ್ಕೋಬೇಕು, ಗುರಿ ಮುಟ್ಟಬೇಕು ಅನ್ನೋ ಒಂದು ಛಲ ನಮ್ಮೊಳಗೆ ಬೆಳೀಲಿ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಹೇಳ್ತಾರೆ ಹೊರತು ಇದು ಹೇಳಿದರೆ ಮರ್ಯಾದೆ ಹೋಗುವಂಥ ವಿಷಯ ಅಲ್ಲ. ಮೆಲೋನಿ ಅವರು ಹುಟ್ಟಿದ್ದು ಇಟಲಿಯ ರೋಮ್ ನಗರದಲ್ಲಿ ಇವರು ಹುಟ್ಟುತ್ತಾರೆ.
ಇಟಲಿ ಒಳಗೆ ಹುಟ್ಟುತ್ತಾರೆ, ಇಟಲಿ ಒಳಗೆ ಬೆಳೀತಾರೆ ಇವರು. ಇವರ ತಂದೆ ಈಕಿ ಹುಟ್ಟಿ 1 ವರ್ಷ ಇರೋ ವರ್ಷತ್ತಿಗೆ ತಾಯಿಯನ್ನು ಬಿಟ್ಟು ಹೋಗ್ತಾಳೆ. ತಾಯಿಯನ್ನು ಬಿಟ್ಟು ಹೋಗಿ ಇನ್ನೊಂದು ಮದುವೆ ಮಾಡ್ಕೊತಾಳೆ. ಇನ್ನೊಂದು ಮದುವೆ ಮಾಡ್ಕೊಂಡ್ಮೇಲೆ ಅವ್ರ ತಂದೆ ಏನೋ ಒಂದು ಕೇಸಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಸೊ ಇವರ ತಾಯಿ ಒಬ್ಬಳು ಸಾಹಿತಿ ಆಗಿರ್ತಾಳೆ. ಕವನವನ್ನು ರಚನೆ ಮಾಡೋದಾಗಿರ್ಬೋದು, ಸಾಹಿತ್ಯಗಳನ್ನು ರಚನೆ ಮಾಡೋದಾಗಿರ್ಬೋದು. ಈಕೆ ಅಂದರೆ ಈ ಮೆಲೋನಿಯವರ ತಾಯಿಯ ಒಂದು ಹವ್ಯಾಸ ಆಗಿರ್ತದೆ. ಸೊ ಅಷ್ಟಾಗಿ ಅವರು ಬ್ಯಾಕ್ಗ್ರೌಂಡ್ ದುಡ್ಡಿಂದ ಬರೋದು ನೋಡ್ರಿ. ಇವಾಗ ಸಾಹಿತ್ಯಗಾರರಿಗೆ ಅಷ್ಟೊಂದು ಇನ್ಕಮ್ ಇರೋಂಗಿಲ್ಲ, ನಿಮಗೂ ಗೊತ್ತಿರೋ ವಿಷಯ. ಸೊ ಆ ಒಂದು ಮೆಲೋನಿಯವರ ತಾಯಿ ಸಾಹಿತ್ಯವನ್ನು ಬರದೇ ತಮ್ಮ ಜೀವನವನ್ನು ನಡೆಸ್ತಾಳೆ. ಅದು ಯಾವಾಗ ಆ ಮಗು 1 ವರ್ಷ ಇರುವಾಗ ಆಕೆಯ ತಂದೆ ಬಿಟ್ಟು ಹೋಗ್ತಾನೆ ಅವಳನ್ನ. ಆಕೆಗೆ ಒಬ್ಬಳು ಚಿಕ್ಕ ತಂಗಿ ಇದ್ಲು. ಅವರು ಈ ಸ್ಲಮ್ ಏರಿಯಾಸ್ ಇರ್ತಾವಲ್ಲ, ಸೊ ಅಂತಹ ಒಂದು ಪರಿಸ್ಥಿತಿ ಒಳಗೆ, ಅಂತಹ ಒಂದು ಮನೆತನದೊಳಗೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಒಳಗೆ ಅವರು ಬೆಳೆದಂಥವ್ರು. ಸೊ ತಾಯಿ ಕವನಗಳನ್ನು ರಚಿಸ್ತಿದ್ರು. ಇವರು ಕೂಡ ಚಿಕ್ಕ ವಯಸ್ಸಿನಲ್ಲೇ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಿದ್ರು. ಅಚಾನಕ್ಕಾಗಿ ಮೆಲೋನಿ ಅವರ ಮನೆಗೆ ಬೆಂಕಿ ಬಿದ್ದುಬಿಡ್ತದೆ. ಸೊ ಬೆಂಕಿ ಬಿದ್ದಾಗ ಅದು ಅಚಾನಕ್ಕಾಗಿ ಮಾಡಿಸಿರ್ತಾರೋ ಅಥವಾ ಆ ಜಾಗದ ಸಲುವಾಗಿ ಮಾಡಿಸಿರ್ತಾರೋ ಅಂತೇಳಿ ಯಾವುದೂ ಕೂಡ ಇಂಡೆಪ್ತಿಲ್ಲ. ಬಟ್ ಸ್ಟಿಲ್ ಆ ಒಂದು ಮನೆಗೆ ಬೆಂಕಿ ಬಿದ್ದ ತಕ್ಷಣ ಅವರಿಗೆ ಯಾವುದೇ ಒಂದು ನೆಲೆ ಇಲ್ಲ. ಸೊ ಆ ಒಂದು ವಯಸ್ಸಿನಲ್ಲಿ, ಆ ಒಂದು 5-6 ವರ್ಷದಲ್ಲೇ ಆಕೆಗೆ ಏನೇನು ಅರಿವಾಗಬೇಕು, ಏನು ತಿಳಿಬೇಕು, ಯಾವುದ್ರ ಬಗ್ಗೆ ಮನವರಿಕೆ ಆಗಬೇಕು ಅನ್ನೋದು ಆ ಒಂದು ಏಜಲ್ಲೇ. ಸೊ ಬೆಳೀತಾ 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 ಇವಳು ಹೋರಾಟಗಾರ್ತಿನೇ ಆಗಿಬಿಟ್ಲು. ತನ್ನ ಲೈಫ್ ಜೊತೆ ಅವಳು ಸ್ಟ್ರಗಲ್ ಮಾಡೋಕ್ಕೆ ಚಾಲು ಮಾಡಿದ್ಲು. ತನ್ನ ಲೈಫ್ ಜೊತೆ ಅವಳು ಹೋರಾಟ ಮಾಡೋಕ್ಕೆ ಚಾಲು ಮಾಡಿದ್ಲು. ಇವಾಗ ಅವಳು ಒಂದು ದೊಡ್ಡ ಸ್ಥಾನಕ್ಕೆ ಹೋಗಿ ತಲುಪಿದಾಳೆ. ಹೈಸ್ಕೂಲ್ ಕಲಿಯೋ ಒಂದು ಸಂದರ್ಭದೊಳಗೆ ಈಕೆ ಬೇಬಿ ಸಿಟ್ಟಿಂಗ್, ನಿಮ್ಗೆ ಇದಕ್ಕಿಂತ ಬಿಫೋರ್ ಹೇಳಿದೆ ಏನೇನು ಕೆಲಸ ಮಾಡ್ಯಾರ ಅಂತ ಹೇಳಿ. ಸೊ ಬೇಬಿ ಸಿಟ್ಟಿಂಗ್ಸ್ ಅಂತಂದರೆ ಶ್ರೀಮಂತ ಮಕ್ಕಳು ಇರ್ತಾರಲ್ಲ ಅಥವಾ ಆಫೀಸಿಗೆ ಹೋಗೋ ತಾಯಂದ್ರು ಇರ್ತಾರಲ್ವ, ಅವ್ರಿಗೆ ಒಂದು ಮನೆ ಮಾಡಿರ್ತಾರೆ, ಒಂದು ಆಫೀಸ್ ಥರ. ಆ ಆಫೀಸಲ್ಲಿ ತಮ್ಮ ಮಕ್ಕಳನ್ನ ಇಟ್ಟು ಹೋಗ್ತಾರೆ. ಮಕ್ಕಳನ್ನ ನೋಡ್ಕೊಳ್ಳೋದು, ಅವ್ರಿಗೆ ಹಾಲು ಕುಡಿಸೋದಾಗಿರ್ಬೋದು, ಬಾಟ್ಲಿ ಹಾಲು ಇರ್ತದೆ. ಸೊ ಆ ರೀತಿ ಹಾಲು ಕುಡಿಸೋದಾಗಿರ್ಬೋದು, ಮಕ್ಕಳನ್ನ ಒಟ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಳೋದು, ಈ ನೆಗ್ಲೆಕ್ಟ್ ಮಾಡೋದಾಯ್ತು ಆ ಥರ ಇಲ್ಲ. ಸೊ ಅದಕ್ಕೆ ಬೇಬಿ ಸಿಟ್ಟಿಂಗ್ಸ್ ಅಂತ ಹೇಳ್ತಾರೆ. ಸೊ ಆ ಮಕ್ಕಳನ್ನ ನೋಡ್ಕೊಳ್ಳೋದಾಗಿರ್ಬೋದು. ಹೀಗೆ ಬೆಳೀತಾ ಬೆಳೀತಾ ಹೈಸ್ಕೂಲ್ ಸೆಕ್ಷನ್ ಎಲ್ಲ ಮುಗಿತಿದ್ದ ಆದಮೇಲೆ ಬಾರ್ ಒಳಗೆ ಕೆಲಸ ಮಾಡಿದ್ರು ಅವರು. ಹೋಟೆಲ್ಸಲ್ಲಿ ಹೊರಗೆ ಕಸ ಹುಡುಗಿಯೋ ಕೆಲಸ ಮಾಡಿದ್ರು ಅವರು. ಯಾವುದು ಕೂಡ ಬಿಟ್ಟಿಲ್ಲ ಆ ಹೆಣ್ಮಗಳು. ಸೊ ಹುಟ್ಟಿದಾಗಿಂದನೂ ಬೆಳೆಯೋ ಮಟನೂ ಕಷ್ಟದೊಳಗೇನೆ ಬೆಳೆದ್ಬಿಟ್ಟು ಇವಾಗ ಒಂದು ನೆಲೆಗೆ ನಿಂತಿದ್ದಾಳೆ ಅವಳು. ಆಕೆ ಕಷ್ಟ ನಿಜವಾಗ್ಲೂ, ಆಕೆಗೆ ತಂದೆ ಇಲ್ಲ, ಮತ್ತೆ ಅಂಥ ಒಂದು ತಂದೆ ಇಲ್ಲ ಅಂದ್ರೂ ಕುಗ್ಗುಲಿಲ್ಲ. ಸೊ ಈ ರೀತಿ ಇರೋ ಒಂದು ಸಂದರ್ಭದೊಳಗೆ ಚಿಕ್ಕ ವಯಸ್ಸಿನೊಳಗೆ ತಾಯಿಗೆ ನೆರಳಾಗ್ತಾಳವಳು. ಯಾವುದೇ ರೀತಿಯ ತಾಯಿಗೆ ಕಡಿಮೆ ಮಾಡ್ಲಾರ್ದಂಗೆ ತಾಯಿನ ಚಲೋತಂಗೆ ನೋಡ್ಕೊತಾಳೆ. ಸೊ ಅಂತಹ ಏಜ್ ಒಳಗೆ ಆ ಒಂದು ಮೆಲೋನಿ ಅನ್ನೋ ಚಿಕ್ಕ ಮಗಳಿದ್ದಾಗಿಂದನೂ ಆಕೆ ಬೆಳೆಯೋ ಒಂದು ವಯಸ್ಸಿನ ಹುಡುಗಿ ಆಗೋ ತನಕನೂ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಸೊ ಅದರ ಜೊತೆಗೆ ತನ್ನ ತಾಯಿಯನ್ನು ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೊಂಡ ಬಂದವಳು. ಸೊ ಹೀಗೆ 18-19 ಏಜ್ ಆಗ್ತಾ ಬಂದಂಗೆ ಆಕೆಯ ಮನಸ್ಸಲ್ಲಿ ನಾಯಕತ್ವದ ಗುಣಗಳು ಬೆಳೆದು. ಯಾಕಂತಂದರೆ ಚಿಕ್ಕ ವಯಸ್ಸಿಂದ ಫೈಟ್ ಯಾರು ಮಾಡಿರ್ತಾರಲ್ಲ, ಅದು ಈಗಲೂ ಇವರೇ ಅಂತ ಅಲ್ಲ, ಈ ಒಂದು ಹೆಣ್ಮಗಳೇ ಅಂತಲ್ಲ, ಯಾರೇ ಆಗಲಿರಿ, ಯಾವಾಗ ಚೈಲ್ಡಿಂದ ಹಿಡಿದು ಒಂದು ಏಜ್ ಬರೋದು ಮಟನು ಫೈಟ್ ಮೇಲೆ ಫೈಟು ಯಾರು ಮಾಡ್ತಿರ್ತಾರಲ್ಲ, ಅವರು ಇಡೀ ಸಮೂಹನೇ ನಮ್ಮ ಮುಂದೆ ನಿಂತರೂ ಯಾರಿಗೂ ತಲೆ ಬಗ್ಗಂಗಿಲ್ಲ. ಲೀಡರ್ಶಿಪ್ ಕ್ವಾಲಿಟಿ ಅವರಲ್ಲಿ ಹೆಚ್ಚಿರ್ತದೆ. ಸೊ ಈ ಒಂದು ಹೆಣ್ಮಗಳು ಕೂಡ ಅದೇ ರೀತಿ ಇದ್ಲು. ಚಿಕ್ಕ ವಯಸ್ಸಿನಿಂದ ಎಷ್ಟೋ ಕಷ್ಟಗಳನ್ನು ಪಟ್ಲು. ತಂದೆ ಇಲ್ಲದೆ ವಿತೌಟ್ ಸಪೋರ್ಟ್ ಆ ಒಂದು ಹೆಣ್ಮಗಳು ತನ್ನ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕಂತ ಹೇಳಿ ಆ ಒಂದು ಹೆಣ್ಮಗಳು ಅಷ್ಟೆಲ್ಲ ಕಷ್ಟಪಟ್ಟು ಆದಮೇಲೆ ಆಕೆಗೆ ರಾಜಕೀಯದಲ್ಲಿ ಹೋಗ್ತಾ ಒಲವು ಹೆಚ್ಚಾಯಿತು. ಯಾರಿಗೆ? ಮೆಲೋನಿಗೆ. ಸೊ ರಾಜಕೀಯದಲ್ಲಿ ಕಾಲಿಡಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಬ್ವಿಯಸ್ಲಿ ನೋಡ್ತಾರೆ. ಸೊ ಈ ರೀತಿ ಇರೋ ಒಂದು ಕ್ವಾಲಿಟಿ ಇರೋ ಒಂದು ಹೆಣ್ಮಗಳೊಳಗೆ ರಾಜಕೀಯ ಗುಣಗಳು ಇದಾವಂತ ಹೇಳಿ ಗುರುತಿಸಿ ಆಕೆಯ ತಾಯಿಯೊಳಗೆ ಸಪೋರ್ಟ್ ಆಗಿ ನಿಂತರು ಈ ಒಂದು ವಿಷಯದಲ್ಲಿ. ಹೀಗೆ ಆಗಿ ಒಂದು 16-18ನೇ ಏಜ್ಗೆ ಇವಳು ಲೀಡರ್ಶಿಪ್ ಕ್ವಾಲಿಟಿ ಅಂತಂದರೆ ಇವಾಗ ಹೋಟೆಲಲ್ಲಿ ಕೆಲಸ ಮಾಡೋ ಆಗಿರ್ಬೋದು. ಸೊ ಹಲವಾರು ಕಡೆ ಇವಳು ಕೆಲಸ ಮಾಡಿರ್ತಾರಲ್ಲ, ಅವರ ಒಂದು ಬೆಂಬಲಿಗಾಗಿ ಸೊ ಈಗ ಜನರ ಜೊತೆ ಬೆರೆತ್ಬಿಟ್ಲು ಅವಳು ಏನಂತ ಹೇಳಿ ಇಡೀ ಜನರಿಗೆ ಗೊತ್ತು. ಇವಾಗ ಒಂದು ಹೆಸರು ಹೇಳಿದ ತಕ್ಷಣ ಗೊತ್ತಾಗುತ್ತಲ್ಲ, ಇವ್ರು ನಮ್ಮ ಮನುಷ್ಯಪ್ಪ ಅಂತ ಹೇಳಿ ಎಷ್ಟು ಹೆಮ್ಮೆಯಿಂದ ಹೇಳ್ಕೊತಲ್ಲ. ಸೊ ಅಂಥ ಮಟ್ಟಿಗೆ ಅವಳು ಆ ಒಂದು ಹೆಸರನ್ನ ಗಳಿಸ್ಬಿಟ್ಲು. ಸೊ ಅವಾಗ ಫಸ್ಟ್ ಯೂತ್ ಐಕಾನ್ ಅಂತ ಹೇಳ್ತಾರೆ ಗೊತ್ತಾ, ಯುವಕರ ಒಂದು
ಯೂತ್ ಲೀಡರ್ ಆಗಿ ಅಂತಂದರೆ ಒಂದು ಕಾಲೇಜಲ್ಲಿ ಯೂತ್ ಐಕಾನ್ಸ್ ಅಂತೇಳಿ ಸೆಲೆಕ್ಟ್ ಮಾಡ್ತಾರೆ ಅಥವಾ ಲೀಡರ್ಸ್ ಅಂತ ಸೆಲೆಕ್ಟ್ ಮಾಡ್ತಾರೆ. ಇಡೀ ಕಾಲೇಜ್ಗೆ, ಕ್ಲಾಸಿಗಲ್ಲ, ಡೋಂಟ್ ಮಿಸ್ಟೇಕ್ ದ್ಯಾಟ್, ಕ್ಲಾಸಿಗಲ್ಲ, ಇಡೀ ಕಾಲೇಜ್ಗೆ ಆ ಒಂದು ಹುಡುಗಿನ ಯೂತ್ ಐಕಾನ್ ಅಂತೇಳಿ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿ ಎಲ್ಲ ಅಂದರೆ ಆ ಒಂದು ಏಜ್, ಆ ಒಂದು ಹೆಣ್ಮಕ್ಳಿಗಾಗಿರ್ಬೋದು, ಗಂಡು ಮಕ್ಳಿಗಾಗಿರ್ಬೋದು, ಏನಾದರೂ ಪ್ರಾಬ್ಲಮ್, ಆಫೀಸ್ ಒಳಗೆ ಪ್ರಾಬ್ಲಮ್ ಆಗಿರ್ಬೋದು, ಕ್ಲಾಸಲ್ಲಿ ಹರಾಸ್ಮೆಂಟ್, ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಆಕೆ ನಿಂತು ಅದನ್ನು ಬಗೆಹರಿಸೋ ಒಂದು ಇದರೊಳಗೆ ಇದ್ದು. ಸೊ ಹೀಗೆ ಹೋಗ್ತಾ 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 ಆಕೆ ಒಂದು 18-19 ಏಜ್ ಒಳಗೆ ಈಕೆ ರಾಜಕೀಯಕ್ಕೆ ಕಾಲಿಡ್ತಾಳೆ. ಸೊ ಇಲ್ಲಿಂದ ಆಕೆಯ ಒಂದು ರಾಜಕೀಯ ಜರ್ನಿ ಚಾಲು ಆಗ್ತೈತಿ. ನಂತರ ಜಾರ್ಜಿಯಾ ಮೆಲೋನಿ ಫಸ್ಟು ಸಚಿವೆ ಆಗ್ತಾಳೆ. ಯಾವಾಗ ಒಂದು 17ನೇ ವಯಸ್ಸಿನಲ್ಲಿ ಸಚಿವೆ ಆಗಿ, ಅದಾದ ಮೇಲೆ ಈಕೆ ಆ ಒಂದು ರಾಜಕೀಯ ಪಕ್ಷದಲ್ಲಿ ಆ ಒಂದು ಗಲಭೆ ಜಂಜಾಟ ಅವೆಲ್ಲ ನೋಡಿಬಿಟ್ಟು ಅವಳದೇ ಒಂದು ಪಕ್ಷವನ್ನು ಕಟ್ತಾಳೆ. ಅದೇ ದ ಬ್ರದರ್ ಆಫ್ ಇಟಲಿ ಅಂತ ಹೇಳಿಬಿಟ್ಟು ಪಕ್ಷದ ಹೆಸರು, ಬ್ರದರ್ ಆಫ್ ಇಟಲಿ ಅಂತ. ಸೊ ಈ ಒಂದು ಪಕ್ಷಕ್ಕೆ ಸ್ಟಾರ್ಟಿಂಗ್ ಯಾವುದೇ ಒಂದು ಓಟ್ಸ್ ಆಗಲಿ ಅಷ್ಟು ಹೇಳ್ಕೊಳ್ಳೋ ಮಟ್ಟಿಗೆ ಬರಲಿಲ್ಲ. ಯಾಕಂದರೆ ಅವಾಗಲೇ ಪಾದಾರ್ಪಣೆ ಮಾಡಿ ಇವಾಗ ನಮ್ಮದು ಕರ್ನಾಟಕದಲ್ಲಿ ನೋಡಿದ್ರಲ್ಲ ನಮ್ಮ ಉಪೇಂದ್ರ ಅವ್ರದ್ದು ಯಾವ ರೀತಿ ಆಯಿತು. ಸೊ ಇನ್ಮೇಲಾದರೂ ನೋಡೋಣ. ಸೊ ಅದ್ರ ಬಗ್ಗೆ ಇವಾಗ ನೆಕ್ಸ್ಟ್ ಮಾತಾಡೋಣ. ಸೊ ಈ ಒಂದು ಸಿಚುವೇಶನ್ಸಲ್ಲಿ ಮೆಲೋನಿ ಅವರು ಅವರದೇ ಒಂದು ಪಕ್ಷವನ್ನು ಕಟ್ಟಿ ಅದರಲ್ಲಿ ಫಸ್ಟಿಗೆ ಸೋಲನ್ನು ಅನುಭವಿಸ್ತಾರೆ. ಇದಾದ ಮೇಲೆ 2023ರಲ್ಲಿ ಇವರು ತಮ್ಮ ಒಂದು ಪ್ರಧಾನಮಂತ್ರಿಯ ಒಂದು ಕುರ್ಚಿಗೆ ಪಾದಾರ್ಪಣೆ ಮಾಡ್ತಾರೆ. ಸೊ ಇದು ಮೆಲೋನಿ ಅವರು ನಡೆದು ಬಂದ ದಾರಿ, ಯಾವ ರೀತಿ ಸ್ಟ್ರಗಲಿಂದ ಅವರು ಬಂದರು, ಯಾವ ಒಂದು ಮಟ್ಟದಿಂದ ಬಂದರು. ಅವತ್ತು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ, ನಾ ಪದೇ ಪದೇ ಹೇಳಾಗುತ್ತೀನಿ, ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ, ತಮ್ಮದೇ ಕಾಲಿನಲ್ಲಿ ನಿಂತ್ಕೊಂಡು ಜನರ ಒಂದು ಕಷ್ಟವನ್ನು ನೋಡಿಕೊಂಡು, ಪರಿಸ್ಥಿತಿಗಳನ್ನು ನೋಡಿಕೊಂಡು ಎಲ್ಲರನ್ನ ಮೆಟ್ಟಿ ನಿಂತ ಮಹಿಳೆ ಅವಳು. ಸೊ ಇವಾಗ ಇಟಲಿಯ ಪ್ರಧಾನಮಂತ್ರಿಯಾಗಿದ್ದಾಳೆ ಮೆಲೋನಿ. ನಿಜವಾಗ್ಲೂ ಆ ಹೆಣ್ಣು ಮಗಳಿಗೆ ಎಷ್ಟೇ ಅಭಿನಂದನೆ ಸಲ್ಲಿಸಿದ್ರೂ ಸಾಕಾಗಂಗಿಲ್ಲ. ಹೋರಾಟಗಾರ್ತಿಯಾಗಿ ಇವಾಗ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದಾಳೆ. ನಿಜವಾಗ್ಲೂ ಆ ಒಂದು ಹೆಣ್ಣು ಮಗಳು ಭಾಳ ಅಂದರೆ ಭಾಳ ಗ್ರೇಟ್ ಅಂತ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಗೊತ್ತಿಲ್ಲ, ಮುಂಬರೋ ದಿನಮಾನಗಳಲ್ಲಿ ಪ್ರಧಾನಮಂತ್ರಿಯಾಗಿ ಯಾವುದಾದರೂ ಒಂದು ಹೆಣ್ಣುಮಗಳೇ ಇರಬೇಕಂತ ಹೇಳಿ ಎಲ್ಲೋ ಒಂದು ಆಸೆ. ಸೊ ಇದು ಮೆಲೋನಿಯ ಒಂದು ಜೀವನ, ನಡೆದುಕೊಂಡು ಬಂದ ದಾರಿ, ಯಾವ ರೀತಿ ಪ್ರಧಾನಿ ಆದ ಅಂತ ಹೇಳಿ ಒಂದು ಸಣ್ಣ ಕತೆ. ಸೊ ಇವಾಗ ಮ್ಯಾಟ್ರಿಗೆ ಏನು ವಿಷಯ ಅಂತೇಳಿ ಈಗ ಒಂದು 4 ಮಾತು ಹಾಡಿ ಮುಗಿಸ್ತೀನಿ. ಮೊಮ್ಮಗಳೇ ಇರೋ ಏಜ್ ರೀ ಅವಳು. ಆ ಒಂದು ಹೆಣ್ಮಗಳನ್ನ ಕಂಪೇರ್ ಮಾಡಿ ಮಾತಾಡ್ತಿರಲ್ಲ, ಒಂದು ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಐತಾ ನಿಮಗೆ? ಅಲ್ಲಿ ರಾಹುಲ್ ಗಾಂಧಿ ಮೈಕ್ ಹಿಡ್ಕೊಂಡು ಮೆಲೋನಿ ಮೋದಿ ಅವರ ಮಾತುಕತೆ ನೋಡಿರಿ, ಚಾಕ್ಲೇಟ್ ಕೊಟ್ಟರು, ಕಾಫಿ ಕುಡಿದ್ರು ಅಂಥೇಳಿ ಅವನ ಏಜ್ಗೆ ಬೆಲೆ ಇಲ್ಲ, ಆ ರೀತಿ ಮಾತಾಡ್ತಿದ್ದಾನೆ. ಕಾಂಗ್ರೆಸ್ ಒಬ್ಬ ಸದಸ್ಯ ಆಗಿಬಿಟ್ಟು ಈ ರೀತಿ ಒಂದು ಕಂಪ್ಯಾರಿಸನ್ನು ಅದು ಒಂದು ಹಿಂಗೆ ಗೊತ್ತಾ, ಅವರು ಒಂದು ತಾತ ಒಂದು ಮೊಮ್ಮಗಳು ಆ ಒಂದು ಏಜ್ಗೆ ಕಂಪೇರ್ ಮಾಡಿ ಮಾತಾಡ್ತಿದ್ದಾರಲ್ಲ. ನಿಜವಾಗ್ಲೂ ಇಷ್ಟು ಕೀಳುಮಟ್ಟಕ್ಕೆ ಕೇಳ್ತದೆ. ಒಂದು ರಿಲೇಷನ್ಶಿಪ್ಗೆ ಯಾವುದೇ ಮೌಲ್ಯನೇ ಇಲ್ವಾ ಹಾಗಾದರೆ? ಇಷ್ಟೆಲ್ಲ ಅದು ಜನರ ಮುಂದೆ ಹೆಂಗೆ ಹೇಳ್ತಿದ್ದಾರೆ ಅಂತಂದರೆ, ಅವರು ನೋಡಿದ್ದೀರಾ ಮೋದಿ ಅವ್ರನ್ನ, ಮೆಲೋನಿ ಇಟಲಿ ಪ್ರಧಾನಮಂತ್ರಿ ಉಸ್ಕೆ ಸಾಥ್ ಕಾಫಿ ಪಿಯಾ ಹೇ, ಅದು ಪಿಯಾ ಹೇ, ಇದು ಪಿಯಾ ಹೇ ಅಂಥೇಳಿ ಎಲ್ಲರ ಮುಂದೆ ಹೇಳ್ತಾ ಇದ್ದಾನೆ. ನಿಜವಾಗ್ಲೂ ಒಂದು ಸಂಬಂಧಕ್ಕೆ ಎಂತಹ ಕೆಟ್ಟ ಸಂಬಂಧಕ್ಕೆ ಎಂತಹ ಕೆಟ್ಟ ಒಂದು ಹೆಸರು ಕೊಡ್ತಾರಪ್ಪ ಅಂತಂದರೆ, ನಿಜವಾಗ್ಲೂ ಅದೇ ಹೇಳ್ತಾರಲ್ಲ, ಯಾವುದೋ ಒಂದು ಹುಡುಗ ಹುಡುಗಿ ಹೊಂಟ್ರೂ ಅವ್ರ ಲವ್ವರ್ಸೇ ಅಂತ ಹೇಳೋ ಒಂದು ಕಾಲಮಾನ ಆಗೈತಿ. ಯಾಕಂತಂದರೆ ಅವರು ಅಣ್ಣ ತಂಗಿ ಆಗೋಕ್ಕೆ ಸಾಧ್ಯ ಇಲ್ಲ. ಒಂದು ಹುಡುಗ ಹುಡುಗಿ ಹೊಂಟ್ರೆ ಅವ್ರದ್ದು ಒಂದೇನೋ ಒಂದು ಸಂಬಂಧನೇ ಇರಬೇಕು ಅನ್ನೋ ಸೂಚಿಸ್ತಾರೆ. ಅದೇ ಹೇಳ್ತಾರಲ್ಲ, ಕೆಲವೊಂದು ಗುಂಪಿನಲ್ಲಿ ನಡೀತಾ ಇತ್ತಾ, ಇವಾಗ ಜನರನ್ನು ಮತ್ತೆ ನಡೆಯಕತ್ತಿತ್ತು, ಅಷ್ಟೇ ಡಿಫ್ರೆನ್ಸು, ಮತ್ತೇನಿಲ್ಲ ಇದರಲ್ಲಿ. ಸೊ ಇದು ಮೋದಿಯವರು ಮೆಲೋನಿಗೆ ಒಂದು ಮಗಳಾಗಿ, ಒಂದು ಮೊಮ್ಮಗಳಾಗಿ ಆಕೆಗೆ ಒಂದು ರ್ಯಾಪರ್ ಚಾಕ್ಲೇಟನ್ನು ಗಿಫ್ಟ್ ಕೊಡ್ತಾರೆ. ಅದು ಇನ್ನು ಅಷ್ಟು ಕಾಸ್ಟ್ಲಿದೇನಲ್ಲ, ಒಂದು 100-200 ರೂಪಾಯಿದ್ದು ಚಾಕ್ಲೇಟ್ ಕೊಡ್ತಾರೆ. ಸೊ ಅದನ್ನು ಹಿಡ್ಕೊಂಡ್ಬಿಟ್ಟು ಮೆಲೋದಿ ಅಂತ ಹೇಳಿಬಿಟ್ಟು ಈ ರೀತಿ ಟ್ಯಾಗ್ಲೈನು, ಟೈಟಲ್ಸು, ಟ್ರೋಲು, ಮೇಮ್ಸು, ಸೊ ಈ ರೀತಿ ಎಲ್ಲ ಮಾಡೋಕ್ಕೆ ಅವಶ್ಯಕತೆನೇ ಇಲ್ಲ. ಏಜ್ ನೋಡ್ರಿ, ಒಂದು ತಂದೆ ಮಗಳ ಒಂದು ಏಜ್ ಇದೆ, ಒಂದು ತಾತ ಮೊಮ್ಮಗಳ ಏಜ್ ಇದೆ. ಸೊ ಏಜಿಗಾದರೂ ಬೆಲೆ ಕೊಡ್ರಿ, ಆಯಿತಾ? ಸಾಧ್ಯ ಆದರೆ ಸಂಬಂಧನ ಗಟ್ಟಿ ಮಾಡೋಣ, ಅದನ್ನು ಬಿಟ್ಟು ನಾವು ಕಲ್ಪಿಸಿ ಕೆಟ್ಟ ಕೆಟ್ಟ ಹೆಸರನ್ನು ಕೊಡೋದು ಬೇಡ ಯಾವುದಕ್ಕೂ. ಸೊ ಇದು ಮೋದಿ ಮೆಲೋನಿ ಅವರ ಒಂದು ಸಂಬಂಧಕ್ಕೆ ಜನಗಳು, ರಾಹುಲ್ ಗಾಂಧಿ ಏನೇನು ಹೆಸರು ಕೊಟ್ರಲ್ಲ, ಈ ಒಂದು ಸಣ್ಣ ವಿಪರ್ಯಾಸ, ಸಣ್ಣ ಒಂದು ಪರಿಣಾಮ ನಿಮಗೆ ನಾನು ಹೇಳಿದ್ದೀನಿ. ಸೊ ಇದರ ಮೇಲೆ ಏನು ಕಮೆಂಟ್ಸ್ಗಳು ಬರ್ತಾವೆ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.